ಅಧಿಕಾರಿಗಳು ಈ ಒಂದು ಬೈಕ್ ರ್ಯಾಲಿಗೆ ಚಾಲನೆ ನೀಡಲು ಆಗಮಿಸುತ್ತಿದ್ದಾರೆ. ಅವರಿಗೆ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ, ವಿಕಲಚೇತನರ ಇಲಾಖೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸಾಧ್ಯ ಇಲ್ಲ, ಅವರು ಕೂಡ ಪಾಲ್ಗೊಳ್ಬೇಕು. ಮತ್ತು ಯಂಗ್ ವೋಟರ್ಸ್ ಏನು ಯುವ ಮತದಾರರಿದ್ದಾರೆ 18+ ಅವ್ರಿಗೂ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡಿ ಪ್ರೇರೇಪಿಸ್ತಾ ಇದ್ದೀವಿ. ಅವರು ಬಂದು ಮತದಾನ ಹಾಕಿ ಅಂತ ನಿನ್ನೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ. ಮತ್ತು ಮಹಿಳಾ ಮತದಾರರು ಅವ್ರಿಗೂ ಕೂಡ ಅವರೆಲ್ಲ ಕೂಡ ಮತಗಟ್ಟೆಗೆ ಬಂದು ಯಾವುದೇ ರೀತಿಯಾದಂಥ ಒಂದು ಭೀತಿ ಇಲ್ಲದೆ ಬಂದು ಮುಕ್ತವಾಗಿ ನ್ಯಾಯಸಮ್ಮತ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಒಂದು ಅವರು ತಮ್ಮ ಮತವನ್ನು ಚಲಾಯಿಸ್ಬೋದು. ಸೊ ಮತದಾರರು ಬರಬೇಕಷ್ಟೇ. ನಮಗೆ ಮಹಿಳಾ ಮತದಾರರು ಕೂಡ ನಿನ್ನೆ ಸಾಕಷ್ಟು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ವಿ. ಹಾಗೆ ಅದೇ ರೀತಿ ಗಾರ್ಮೆಂಟ್ಸ್ ಎಲ್ಲಿದೆ ಸುಮಾರು ಒಂದು 2,500 ಜನ ನಿನ್ನೆ ಓತು ತೆಗೆದುಕೊಂಡು ನಾವೆಲ್ಲ ಬಂದು ಮತಗಟ್ಟೆಗೆ ಬಂದು ನಾವು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತೀವಿ ಅಂತ. ಸೊ ಆ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಜಿಲ್ಲಾದ್ಯಂತ ನಾವು ಹಾಕ್ಕೊಂಡಿದ್ದೀವಿ. ಎಲ್ಲಿ ಮತದಾನದ ಪ್ರಮಾಣ ಕಡಿಮೆಯಾಗಿದೆ ಅಲ್ಲಿ ವಿಶೇಷವಾಗಿ ನಮ್ಮ ಸ್ವೀಪ್ ತಂಡದ ವತಿಯಿಂದ ಪಾದಯಾತ್ರೆಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ವಾಕಥಾನ ಸ್ವಲ್ಪ ಇಳಿಸಿ ಕೇಳ್ಕೊದ್ನ. ವಿಡಿಯೋ ಮಾಡಿ ಹಾಕ್ತಾಗ ಯುವಸ್ ಬೇಕಾದ್ರೆ ಹಾಕಿ ಹೋಗ್ತಾನ. ಅಲ್ಲಿ 8 ಗಂಟೆಗೆ ಬಂದಂಗೆ ಸಿಕ್ಕಿ 8 ಗಂಟೆಗೆ ಬಂದಿಲ್ಲ. ವಿಡಿಯೋ ಮಾಡ್ತೀವಿ. ಆಗತ್ತೆ. ಬಂದೈತೆ ಆಗಲೇ ಫೋಟೋ ಆಗತ್ತೆ. ಮೇಡಮ್ ಹಿಂಗೆ ಒಂದು ಸೂರು ಬರ್ರಿ, ಹಿಂಗೆ ಒಳಗಡೆ ಎಲ್ಲರೂ ಕೈ ಮುಂದೆ ಮಾಡ್ರೆ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ.
ಓಕೆ, ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲ ಗ್ರಾಮ ಹಾಯ್ ಅನ್ಕಂತವ್ರು ಎಲ್ಲರೂ. ತಡಿ